ತೈಜಸ ಪ್ರಾಜ್ಞ, ತುರಿಯ ಇಲ್ಲ. ವಿಶ್ವ ತೈಜಸ ಪ್ರಾಜ್ಞ ಅನ್ನುವಂತಹ ವಿಷಯದ ಬಗ್ಗೆ ಅವರು ಉಪನ್ಯಾಸವನ್ನು ನಡೆಸಿಕೊಡಬೇಕು ಅಂತ ಅವರು ವಿಶ್ವೇಶತೀರ್ಥರ ಶಿಷ್ಯರಾದದ್ದರಿಂದ ಸಂಹರ್ತ್ರೇ ಪಾತ್ರೇ ಚ ಹಯವಕ್ತ್ರಮೇ ಪಿತ್ರೇ ಧಾತ್ರೇ ಧಿಯಾಂ ದಾತ್ರೇ ಸತ್ರೇ ಜಾತಾಯತೆ ನಮಃ. ವಿದ್ವದಾದ್ಯಃ ಸಮದ್ವೋದ್ಯಃ ಪ್ರೋದ್ಯತ್ ಪ್ರದ್ಯೋತನದ್ಯುತಿಃ ಹೃದ್ಯೋ ನವದ್ಯೋ ಬುದ್ಧಿಂ ಮೇ ದಧ್ಯಾತ್ ಶುದ್ಧ ಪ್ರಸಿದ್ಧಿಮಾನ್. ಶಾರದಾ ಭವವಾರಾಕ್ಷೇಃ ಪಾರದಾ ವರದಾ ಸತಾಂ ನೀರದಾ ಬಹರೇರ್ಜ್ಞಾನ ಸಾರದಾ ಪಾತು ಸರ್ವದಾ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ತುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಸಭೆಯ ಮೇಲ್ಭಾಗದಲ್ಲಿ ಮುಂಭಾಗದಲ್ಲಿರುವ ಎಲ್ಲ ವಿದ್ವಾಂಸರಿಗೆ ವೈಷ್ಣವೋತ್ತಮರಿಗೆ ಎಲ್ಲರಿಗೂ ನಮಸ್ಕಾರವನ್ನು ಮಾಡಿ, ವಿಶ್ವ ತೈಜಸ ಪ್ರಾಜ್ಞ ಅನ್ನುವ ರೂಪಗಳ ಚಿಂತನೆಯ ಯೋಗ ಈ ಸಭೆಯಲ್ಲಿ ಶ್ರೀನಿವಾಸನ ಸನ್ನಿಧಾನದಲ್ಲಿ, ಪದ್ಮಾವತಿಯ ಸನ್ನಿಧಾನದಲ್ಲಿ ಸಿಕ್ಕಿದ್ದು ಭಾಗ್ಯ ಅಂತ ಭಾವಿಸ್ತೇನೆ. ಯಾಕೆಂದರೆ ನನಗೆ ಕಲ್ಯಾಣ ಆದ ಮಂಟಪ ಇದು, ಇಲ್ಲೇ ನಮ್ಮ ಕಲ್ಯಾಣ ಆದ ಒಂದು ಪರಮ ಪವಿತ್ರವಾದ ಜಾಗ. ಹಾಗಾಗಿ ಇದೊಂದು ಯೋಗ ಅಂತ ನಾನು ಭಾವಿಸಿಕೊಂಡು ವಿಶೇಷವಾಗಿ ಒಂದು ನಿಮಿಷ ಪಂಡಿತ ವಾದಿರಾಜಾಚಾರ್ಯರಿಗೆ ವಿಶ್ವ ಅನ್ನುವ ರೂಪದ ಬಗ್ಗೆ ಗಣಪತಿಯ ಸ್ತೋತ್ರದ ಔಚಿತ್ಯ ಏನು ಮೊದಲು ಅಂದರೆ, ಅದಕ್ಕಿಂತ ಮೊದಲು ಹೇಳಬೇಕಾದ ಶ್ಲೋಕ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಂತ ಹೇಳಿ ಆಮೇಲೆ ಗಣಪತಿಯ ಸ್ತೋತ್ರವನ್ನೇ ಮಾಡಬೇಕು. ಮೊದಲೇ ಗಣಪತಿಯ ಸ್ತೋತ್ರ ಅಲ್ಲ. ಯಾಕೆಂದರೆ ಗಣಪತಿಗೆ ಗಜಮುಖ ಬಂದದ್ದು ಯಾವುದೋ ಪಾರ್ವತಿಯ ಮಣ್ಣಿನಿಂದ ನಿರ್ಮಾಣ ಮಾಡಿ ಶಿರಚ್ಛೇದನ ಮಾಡಿ ಆಮೇಲೆ ಒಂದು ಗಜಮುಖವನ್ನು ಜೋಡಿಸಿದ್ದೆಲ್ಲ ತಾಮಸ ಪುರಾಣದ ಕಥೆ. ಹೇರಂಬಲಂಬ ಲಸಿತಾಮಲ ಕುಂಕುಮಾಂಕ ಮಾರಾರಿ ಪುತ್ರ ಕರಿಭಕ್ತ್ರ ಪವಿತ್ರ ಗಾತ್ರ ಅಂತ. ಗಣಪತಿಯ ದೇಹದಲ್ಲಿ ಯಾವುದೇ ಕಶ್ಮಲ, ಪಾರ್ವತಿಯ ದೇಹದಲ್ಲೇ ಕಶ್ಮಲ ಇಲ್ಲ. ಪೃಥ್ವಿಯ ಅಭಿಮಾನಿ ದೇವತೆಯವಳು. ಗಣಪತಿಯ ಮುಖವೂ ಕೂಡ ಕಶ್ಮಲದಿಂದ ಒಂದು ಶಿರಚ್ಛೇದನವಾಗಿ ಉಂಟಾಗಿದ್ದು ಅನ್ನುವುದೆಲ್ಲ ತಾಮಸರಿಗೆ ಹೇಳಿದ್ದಷ್ಟೇ ವಿನಃ ನಮ್ಮ ಆಚಾರ್ಯರ ಸಿದ್ಧಾಂತದ ಪ್ರಕಾರ ಮತ್ತು ಪುರಾಣಗಳನ್ನು ಕಂಡಾಗಲೂ ದಾಸರ ಮಾತುಗಳನ್ನು ನೋಡಿದಾಗ ಗಣಪತಿ ವಿಶ್ವನಾಮಕನಾದ ಭಗವಂತನ ಅನುಸಂಧಾನದಿಂದ ಗಜಮುಖವನ್ನು ಪಡೆದುಕೊಂಡಿದ್ದಾನೆ. ಆದ್ದರಿಂದ ಪವಿತ್ರ ಗಾತ್ರ ಗಣಪತಿಯದ್ದು ಪವಿತ್ರ ಗಾತ್ರ. ಆ ವಿಶ್ವನ ಅನುಗ್ರಹದಿಂದಲೇ ವಿಶ್ವ ಅನ್ನುವ ರೂಪ ನಮ್ಮ ಬದುಕಿನ ಎಲ್ಲ ವಿಘ್ನ ನಿವಾರಕ ರೂಪ. ಹಾಗಾಗಿ ಜ್ಞಾನಿಗಳೆಲ್ಲ ಕಂಡಲ್ಲಿ ವಿಶ್ವರೂಪಕಾಂಬರು ಅಂತ ಹೇಳ್ತಾರಲ್ವ. ವಿಶ್ವರೂಪ ಅಂದರೆ ಇದು. ವಿಶ್ವರೂಪ ಅಂದರೆ ಅರ್ಜುನನಿಗೆ ತೋರಿಸಿದ ವಿಶ್ವರೂಪ ಒಂದು ಬೇರೆ, ಪುರಾಣಗಳಲ್ಲಿ ಹೇಳುವ ಉಪನಿಷತ್ತುಗಳಿಂದ ಪ್ರತಿಪಾದ್ಯವಾದ ವಿಶ್ವರೂಪ ಬೇರೆ. ಈ ವಿಶ್ವರೂಪವನ್ನು ಧ್ಯಾನ ಮಾಡಿದ್ರಿಂದ ಗಣಪತಿ ವಿಘ್ನ ನಿವಾರಕನಾದ. ಯಾಕೆಂದರೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಿಶ್ವನ ಲಕ್ಷಣಗಳೇನಿದೆ ಅದೆಲ್ಲ ಈ ಶ್ಲೋಕದಲ್ಲಿ ಇದೆ. ವಾಸ್ತವಿಕವಾಗಿ ವಿಶ್ವನಿಗೆ 19 ಮುಖ ಬಿಟ್ಟರೆ ಮುಖದ ಬಗ್ಗೆ ಇಲ್ಲಿ ಈ ಶ್ಲೋಕದಲ್ಲಿ ಹೇಳಿಲ್ಲ. ಶುಕ್ಲಾಂಬರಧರಂ ಬಿಳಿ ವಸ್ತ್ರ, ಅದು ವಿಶ್ವನ ಲಕ್ಷಣ. ಅದು ಶುಕ್ಲಾಂಬರಧರಂ ವಿಷ್ಣುಂ. ಶಶಿವರ್ಣಂ ಚಂದ್ರನ ಬಣ್ಣ. ಚತುರ್ಭುಜಂ 4 ಭುಜಗಳನ್ನು ಹೇಳಿದ್ದಾರೆ. ವಿಶ್ವನಿಗೆ 19 ಮುಖ. ರಾವಣನಿಗೆ 10 ತಲೆ 20 ಕೈ ಅಂತ ಲೆಕ್ಕ ಹಾಕ್ತೇವೆ. ವಿಶ್ವರೂಪಕ್ಕೆ ಹಾಗಲ್ಲ, 19 ತಲೆ, ಕೈಗಳು ಮಾತ್ರ 4. ತೈಜಸ್ಸನಿಗೂ ಹಾಗೆ, ತಲೆ 19 ಕೈಗಳು 4. ಪ್ರಾಜ್ಞನ ಬಗ್ಗೆ ಹೇಳಿಲ್ಲ, ಅದು ನಿದ್ರೆ ಮಾಡಿರ್ತೇವೆ, ಅದು ಗೊತ್ತೂ ಇಲ್ಲ ನಮಗೆ. ಪ್ರಾಜ್ಞನ ಬಗ್ಗೆ ಎಷ್ಟು ಮುಖ ಎಷ್ಟು ಕೈ ಅನ್ನೋದರ ಬಗ್ಗೆ ಇದನ್ನೇ ಅಲ್ಲೂ ಅನ್ವಯ ಮಾಡಿಕೊಳ್ಳಿ ಅಂತ ಕೆಲವು ವ್ಯಾಖ್ಯಾನದಲ್ಲಿದೆ. ಅದರ ಬಗ್ಗೆ ಇದು ರಹಸ್ಯ ಇದೆ ಅಂತಲೇ ಹೇಳಿದ್ದಾರೆ. ತುರಿಯವೇ ರಹಸ್ಯ, ಪ್ರಾಜ್ಞನೂ ಸ್ವಲ್ಪ ರಹಸ್ಯವೇ ಇದ್ದಾನೆ. ವಿಶ್ವ ತೈಜಸ್ಸುಗಳ ಬಗ್ಗೆ ಕರಾರುವಾಕ್ಕಾಗಿ ಹೇಳಿದ್ದಾರೆ. ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಂತ ಈ ಶ್ಲೋಕ ಏನು ಹೇಳುತ್ತೆ? ವಿಶ್ವ ತೈಜಸ್ಸ ಪ್ರಾಜ್ಞಾನೋ ರೂಪಗಳಲ್ಲಿರುವ ಆ ವಿಶ್ವ ಅನ್ನೋ ರೂಪವನ್ನು ಕೊಂಡಾಡುತ್ತೆ.
ಇದನ್ನು ಧ್ಯಾನ ಮಾಡಿದ್ರಿಂದಲೇ ಗಣಪತಿ ವಿಘ್ನ ನಿವಾರಕನಾಗಿದ್ದಾನೆ ಎನ್ನುವುದು ನಮ್ಮ ಅನುಸಂಧಾನಕ್ಕೆ ಯೋಗ್ಯವಾದ ಒಂದು ಸಂಗತಿಯಾಗಿದೆ ಎನ್ನುವುದು ಮೊದಲನೆಯ ಅಂಶ. ಬ್ರಹ್ಮಸೂತ್ರದಲ್ಲಿ ಈ ವಿಶ್ವತೇಜಸ ಪ್ರಾಜ್ಞ ರೂಪಗಳ ಬಗ್ಗೆ ಮಾಂಡೂಕ್ಯ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ, ಷಟ್ಪ್ರಶ್ನ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ. ಬ್ರಹ್ಮಸೂತ್ರದಲ್ಲಿಯೂ ಕೂಡ ಓಂ ಜ್ಯೋತಿರಾದ್ಯಧಿಷ್ಠಾನಂತೂ ತದಾ ಮನನಾಥ್ ಓಂ ಅನ್ನುವ ಸೂತ್ರದಲ್ಲಿ ಅಲ್ಲಿ ಜ್ಯೋತಿರಾದ್ಯಧಿಷ್ಠಾನ ಅನ್ನೋದಕ್ಕೆ ಉಪನಿಷತ್ತಿನ ವಾಕ್ಯವನ್ನು ಉಲ್ಲೇಖ ಮಾಡ್ತಾ ಯಹ ಚಕ್ಷುಷಿಸ್ತಿಷ್ಠನ್, ಅಲ್ಲಿ ಜ್ಯೋತಿರಾದಿ ಅಧಿಷ್ಠಾನ ಅಂದರೆ ಚಕ್ಷುರಿಂದ್ರಿಯದಲ್ಲಿರುವಂತಹ ಸೂರ್ಯ ಅಥವಾ ಸೂರ್ಯ ಪ್ರತ್ಯಕ್ಷವಾದ ಸೂರ್ಯ, ಅವನಲ್ಲಿರುವಂತಹ ವಿಶ್ವರೂಪವನ್ನು ಧ್ಯಾನ ಮಾಡಬೇಕು ಅನ್ನುವ ವ್ಯಾಖ್ಯಾನವನ್ನು ಮಾಡಿಕೊಟ್ಟಿದ್ದಾರೆ. ಈ ವಿಶ್ವರೂಪದ ಬಗ್ಗೆ ಕಣ್ಣಿನ ತೇಜಸ್ಸಿನಲ್ಲಿ ಬರೀ ವಿಶ್ವರೂಪವನ್ನು ಚಿಂತನೆ ಮಾಡಬಾರದು. ಅದಕ್ಕೆಲ್ಲ ವ್ಯಾಖ್ಯಾನ ವಿಶೇಷಗಳಲ್ಲಿ ಕಣ್ಣಿನಲ್ಲಿ ಕಪಿಲ ಎನ್ನುವ ಚಿಂತನೆಗಳು ಇದೆ. ಕಪಿಲಾ ಭಿನ್ನ ವಿಶ್ವ, ಮತ್ತು ಅವನ ಜೊತೆಗೆ ಆನಂದಮಯನಾದ ವಿಶ್ವ ಅಂತ ಹೀಗೆಲ್ಲ ಆನಂದಮಯ, ಕಪಿಲ, ವಿಶ್ವ, ಅನ್ನದ ಅಂತ ಈ ರೂಪಗಳನ್ನೆಲ್ಲ ಸೇರಿಸಿಕೊಂಡಿದ್ದಾರೆ. ಅನ್ನ ವಿಶ್ವನ ರೂಪ, ಅನ್ನಾದ ತೈಜಸ, ಅನ್ನದ ಪ್ರಾಜ್ಞ ಅನ್ನುವ ರೂಪಗಳನ್ನು ಸೇರಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ವಿಶ್ವ ಅನ್ನುವ ರೂಪ ಅಂತ, ಅದು ವಿಶ್ವ ಅಂದರೆ ವ್ಯಾಪಕ ಅಂತ, ಬರೀ ವಿಶ್ವ ಮಾತ್ರ ಇಲ್ಲ, ವಿಶ್ವನ ಜೊತೆಗೆ ಕಪಿಲನೂ ಇದ್ದಾನೆ, ವಿಶ್ವನ ಜೊತೆಗೆ ಆನಂದಮಯನೂ ಇದ್ದಾನೆ. ಇನ್ನೂ ಕೂಡ ಅನೇಕ ಮುಖದ ಚಿಂತನೆಗಳನ್ನು ವಾಮನಿ ಭಾಮನಿ ಎನ್ನುವ ರೂಪಗಳನ್ನೆಲ್ಲ ಇಲ್ಲಿ ಚಿಂತನೆ ಮಾಡಬೇಕಾಗಿದೆ ಎನ್ನುವುದನ್ನೆಲ್ಲ ಹೇಳಿಕೊಟ್ಟಿದ್ದಾರೆ. ವಿಶೇಷವಾಗಿ ಬಲಗಣ್ಣಿನಲ್ಲಿ ವಿಶ್ವರೂಪವನ್ನು ಚಿಂತನೆ ಮಾಡಬೇಕು. ಬಲಗಣ್ಣಿನಲ್ಲೇ ವಿಶ್ವ ಅನ್ನುವ ರೂಪ ಇದೆ. ಸಮಸ್ತ ದಿಕ್ಪಾಲಕರು ಕೂಡ ಆ ವಿಶ್ವರೂಪವನ್ನು ಚಿಂತನೆ ಮಾಡ್ತಾ ಇರ್ತಾರೆ. ವಿಶೇಷವಾಗಿ ಆ ಎಲ್ಲ ಲೋಕಪಾಲಕತ್ವ ಅನ್ನುವ ಗುಣವನ್ನು ಹೊಂದಲಿಕ್ಕೆ ಕಾರಣ ಈ ವಿಶ್ವರೂಪದ ಚಿಂತನೆ ಎನ್ನುವುದೇ ಕಾರಣವಾಗಿದೆ ಅಂತ ಪ್ರತಿಯೊಂದು ಲೋಕಗಳನ್ನು ಪ್ರತಿನಿಧಿಸ್ತಾ ಆ ಎಲ್ಲ ಲೋಕದಲ್ಲಿರುವಂತಹ ಸಮಸ್ತ ದೇವತೆಗಳಿಗೂ ಅವರಿಗೆಲ್ಲ ನಿಯಾಮಕನಾಗಿರುವವನು ವಿಶ್ವನಾಮಕನಾದ ಭಗವಂತ ಆಗಿದ್ದಾನೆ. ಅವನಿಗೆ ನಾವೇನೆಲ್ಲ ರೂಪಗಳನ್ನು ನೋಡ್ತೇವೆ, ನಾವು ಬೆಳಿಗ್ಗೆಯಿಂದ ರಾತ್ರಿ ತನಕ ಕಣ್ಣಿನಿಂದ ನೋಡುವ ರೂಪಗಳನ್ನೆಲ್ಲ ವಿಶ್ವನಾಮಕನಾದ ಭಗವಂತನ ವ್ಯಾಪಾರ ಅಂತ ಹೇಳಿ ಅವನಿಗೆ ದಿಕ್ಪತಿಗಳೆಲ್ಲ ಸಮರ್ಪಣೆ ಮಾಡ್ತಾರೆ. ನಾವು ಅವರ ಅನುಸಂಧಾನದ ಜೊತೆಗೆ ಸೇರಿಕೊಳ್ಳುವುದು, ನಮಗೆ ಅಷ್ಟೆಲ್ಲ ಯೋಗ್ಯತೆ ಇಲ್ಲ, ಅವರು ಈ ರೀತಿಯಾಗಿ ಸಮರ್ಪಣೆ ಮಾಡ್ತಾರೆ. ಅದರ ಜೊತೆಗೆ ಭಾರತೀ ದೇವಿಯು ಬಲಗಣ್ಣಿನಲ್ಲೇ ಇದ್ದಾಳೆ, ಆ ಮುಖ್ಯ ಪ್ರಾಣದೇವರು ಕೂಡ ಬಲಗಣ್ಣಿನಲ್ಲೇ ಇದ್ದಾರೆ. ವಿಶ್ವನಾಮಕನಾದ ಭಗವಂತನ ಸೇವೆ ಅಂತ ಅವರೂ ಕೂಡ ಕಣ್ಣಿನಿಂದ ತೇಜಸ್ಸು ನೋಡಿ. ವಾಸ್ತವಿಕವಾಗಿ ಎಲ್ಲ ಕತ್ತಲೆ ಆವರಿಸಿರಲಿ, ಎಲ್ಲ ಲೈಟ್ ಆಫ್ ಮಾಡಿರ್ತೀವಿ, ಸೂರ್ಯನೂ ಅಸ್ತಂಗತನಾಗಿರ್ತಾನೆ, ಅಮಾವಾಸ್ಯೆ ಕತ್ತಲೆ ಇರಲಿ, 5 ಕಿಲೋಮೀಟ್ರ್ ದೂರದಲ್ಲಿ ಒಂದು ಬೆಳಕಿದ್ರೆ ಇಲ್ಲಿಂದ ಅಲ್ಲಿಯ ತನಕ ಕಣ್ಣು ಹೋಗಿ ನೋಡುತ್ತೆ. ಹೇಗೆ ನೋಡುತ್ತೆ? ಅಲ್ಲಿ ವಿದ್ಯುನ್ನಾಮಕಳಾದ ಭಾರತೀ ದೇವಿ ಕಣ್ಣಿನಲ್ಲಿ ಆ ವಿಶ್ವನಾಮಕನಾದ ಭಗವಂತನ ಅನುಗ್ರಹದಿಂದ ಜ್ಯೋತಿಯನ್ನು ನಿರ್ಮಾಣ ಮಾಡ್ತಾಳೆ. ಸಾಮಾನ್ಯವಾಗಿ ಬೆಳಕಿದ್ರೆ ಮಾತ್ರ ನೋಡಲಿಕ್ಕಾಗುತ್ತೆ ಒಂದು ಪದಾರ್ಥಗಳನ್ನು. ಇಲ್ಲಿಂದ 5 ಕಿಲೋಮೀಟ್ರ್ ತನಕ ನಮಗೆ ಬೆಳಕಿನ ಸಹಾಯ ಇಲ್ಲ. ಕಣ್ಣು ಇಲ್ಲಿಂದ 5 ಕಿಲೋಮೀಟ್ರ್ ದೂರದಲ್ಲಿರುವ ಬೆಳಕನ್ನು ನೋಡ್ತಾ ಇದೆ. ಹೇಗೆ ನೋಡುತ್ತೆ? ಇಲ್ಲಿಂದ ಆ ಚಕ್ಷುರಿಂದ್ರಿಯದಲ್ಲಿ ಬಾಹ್ಯವಾದ ಬೆಳಕುಗಳ ವ್ಯವಸ್ಥೆ ಇಲ್ಲದೇ ಇದ್ದರೂ ಕೂಡ ಕಣ್ಣಿನಲ್ಲೇ ಒಂದು ಬೆಳಕಿದೆ, ಅದು ವಿಶ್ವನ ಬೆಳಕು. ಅದರ ಸಹಾಯದಿಂದ ಭಾರತೀ ದೇವಿ ತೋರಿಸ್ತಾಳೆ. ವಾಯುದೇವರು ಅದಕ್ಕೆ ಜೊತೆಗಿದ್ದಾರೆ. ವಿಶೇಷವಾಗಿ ಅವರೂ ಕೂಡ ಈ ಸತ್ಕರ್ಮಗಳನ್ನು, ವಿಶ್ವನಾಮಕನಾದ ಭಗವಂತನಿಂದ ನಡೆಯಲ್ಪಟ್ಟ ಸತ್ಕರ್ಮಗಳನ್ನು ಅವರಿಗೆ ಸಮರ್ಪಣೆ ಮಾಡ್ತಾರೆ. ಇಲ್ಲಿ ವಾಸ್ತವಿಕವಾಗಿ ಮಧ್ಯದ ಮುಖ ಮಾತ್ರ ಗಜಮುಖ, ವಿಶ್ವರೂಪದಲ್ಲಿ ಮಧ್ಯದ್ದು ಗಜಮುಖ. ಆ ಗಣಪತಿಗೆ ಒಂದೇ ಮುಖ, ಗಜಮುಖ ಒಂದೇ, ಅವನಿಗೆ 19 ಬರಲಿಲ್ಲ. ವಿಶ್ವನಾಮಕನಾದ ಭಗವಂತನ ಉಪಾಸನೆಯ ಫಲವಾಗಿ ಗಜಮುಖ ಮಾತ್ರ ಪಡೆದಿದ್ದಾನೆ ಅವನಿಗೆ 19 ಮುಖಗಳಿಲ್ಲ. ಭಗವಂತನಿಗೆ 19 ಮುಖಗಳಿದೆ. ಮಧ್ಯದಲ್ಲಿ ಒಂದು ಮುಖ ಅಂದರೆ ಇನ್ನು ಆಚೆ ಈಚೆ ಉಳಿದದ್ದು 9 ಮುಖಗಳು, 18 ಮುಖಗಳು. ಆ 18 ಮುಖಗಳನ್ನು ವಿಶೇಷವಾಗಿ ವಾಮ ಅಂತ ಕರೆದಿದ್ದಾರೆ. ಭಾಮನಿ ಅಂತ ಕರೆದಿದ್ದಾರೆ. ವಾಮನಿ ಅಂದರೆ ವಿಶ್ವನ ಮಧ್ಯದ ತಲೆ ಗಜಮುಖ, ಎಡಭಾಗದಲ್ಲಿರುವಂತಹ 9 ತಲೆ ನರಮುಖ, ಅದೆಲ್ಲ ವಾಮನಿ ಅಂತ ಕರೆಸಿಕೊಳ್ಳುತ್ತೆ. ವಾಮನಿ ಅಂದರೆ ಸ್ತ್ರೀಯರಿಗೆ ನಿಯಾಮಕವಾದ ರೂಪಗಳು ಅಂತ. ಇನ್ನು ಬಲಗಡೆ ಇರುವಂತಹ ರೂಪಗಳೆಲ್ಲ ಭಾಮನಿ ಅಂತ ಕರೆಸಿಕೊಳ್ಳುತ್ತೆ, ಅದೆಲ್ಲ ಪುರುಷರಿಗೆ ನಿಯಾಮಕವಾದ ರೂಪಗಳು. ಹೀಗೆ ಸ್ತ್ರೀ ಪುರುಷರಿಗೆ ಭಗವಂತ ವಿಶ್ವನಾಮಕನಾಗಿ ನಿಯಮನ ಮಾಡ್ತಾ ಇದ್ದಾನೆ ಎನ್ನುವ ಅರ್ಥದಲ್ಲಿ ವಾಮನಿ ಭಾಮನಿ ಅಂತ ಹೇಳಿದ್ದಾರೆ. ವಿಶೇಷವಾಗಿ ಆ ಭಗವಂತ ವಿಶ್ವನಾಮಕನಾದ ಭಗವಂತ
ಸತ್ಕರ್ಮಾನುಷ್ಠಾನಶೀಲರಿಗೆ ಬರುವ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡ್ತಾನಂತೆ. ಆದ್ದರಿಂದ ವಾದಿರಾಜರು ಕೂಡ ಈ ತೀರ್ಥ ಪ್ರಬಂಧದಲ್ಲಿ ದುಷ್ಟಾನಾಂ ವಿಘ್ನಕರ್ತ ಸುಚರಿತ ಸುಜನಸ್ತೋಮ ವಿಘ್ನಾಪಹರ್ತ ಅಂತ ಅದು ವಿಶ್ವನ ಧ್ಯಾನದ ಪ್ರಭಾವದಿಂದ ಬಂದ ಗುಣ ಗಣಪತಿಗೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅಂದರೆ ಸಜ್ಜನರಿಗೆ ಬರುವ ವಿಘ್ನಗಳನ್ನು ಮಾತ್ರ ವಿಶ್ವನಾಮಕನಾದ ಭಗವಂತ ಪರಿಹಾರ ಮಾಡ್ತಾನೆ. ಈ ಉಪಾಸನೆಯ ಗುಣದಿಂದಾಗಿ ಗಣಪತಿಗೂ ಅದೇ ರೀತಿಯಾದ ಶಕ್ತಿ ಆವಾಹನೆಯಾಗಿದೆ ಎನ್ನುವ ಅಂಶಗಳನ್ನೆಲ್ಲ ವಿಶೇಷವಾಗಿ ನಾವು ವಿಶ್ವನ ಬಗ್ಗೆ ನೋಡಬಹುದಾಗಿದೆ. ಇನ್ನೂ ಕೂಡ ವಿಶೇಷವಾಗಿ ವಿಶ್ವನಾಮಕನಾದ ಭಗವಂತನ ವ್ಯಾಪಾರವೇ ಹಾಗೇ ಮುಂದುವರಿಯುತ್ತೆ. ಈಗ ಸಾಮಾನ್ಯ ವ್ಯೂಹ ರೂಪಗಳು ಅಂತ ಇದೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಈ ರೂಪಗಳೆಲ್ಲ ಅದು ಒಟ್ಟಿಗೆ ಕೆಲಸಗಳನ್ನು ಮಾಡುತ್ತೆ. ಅದು ಪ್ರತ್ಯೇಕವಾಗಿ ನಿಲ್ಲೋದಿಲ್ಲ. ಅದು ಒಂದು ಟೀಮ್ ವರ್ಕ್ ಅಂತ ಹೇಳ್ತಾರಲ್ಲ ಆ ಥರ. ಅದೇ ರೀತಿಯಾಗಿ ವಿಶ್ವ, ತೈಜಸ, ಪ್ರಾಜ್ಞ ಅನ್ನುವ ರೂಪಗಳೇನಿದೆ ಇದೊಂದು ಟೀಮ್ ವರ್ಕ್. ಅಂದ್ರೇನು? ಇಷ್ಟು ಕಾಲ ನೋಡಬೇಕು, ಇಷ್ಟು ಕಾಲ ಸ್ವಪ್ನವನ್ನು ಕಾಣಬೇಕು, ಇಷ್ಟು ಕಾಲ ನಿದ್ರೆ ಮಾಡಬೇಕು. ಅದು ಒಂದು ವೇಳೆ ವ್ಯತ್ಯಾಸ ಆಯಿತು ಅಂದರೆ ಮತ್ತೆ ಅದನ್ನು ಬ್ಯಾಲೆನ್ಸ್ ಮಾಡಿಕೊಳ್ತಾರೆ. ಉದಾಹರಣೆಗೆ ಈಗ ಕಂಪ್ಯೂಟರ್ ಮುಂದೆ ಕೂತಿರ್ತಾರೆ ರಾತ್ರಿ ತನಕ. ಅವರು ರಾತ್ರಿಯೂ ನಿದ್ರೆ ಮಾಡುವ ಸಮಯ ಮಾಡೋದಿಲ್ಲ, ವಿಶ್ವನ ವ್ಯಾಪಾರ ಜಾಸ್ತಿ ಮಾಡಿಸ್ತಾರೆ. ಕೊನೆಗೆ ಅದನ್ನು ಬ್ಯಾಲೆನ್ಸ್ ಹೇಗೆ ಮಾಡ್ತಾರೆ? ಹಗಲು ನಿದ್ರೆ ಮಾಡಿ ಬ್ಯಾಲೆನ್ಸ್ ಮಾಡ್ತಾರೆ. ಒಟ್ಟಿನಲ್ಲಿ ಅವರು ವ್ಯಾಪಾರ ನಡಿಲೇಬೇಕು. ವಿಶ್ವನದ್ದು ಲಂಸಮ್ ಇಷ್ಟು ಅಂತಿರುತ್ತೆ, ಇಷ್ಟು ಎಚ್ಚರಕ್ಕೆ, ಇಷ್ಟು ನಿದ್ರೆಗೆ, ಇಷ್ಟು ಕಾಲ ಸ್ವಪ್ನಕ್ಕೆ ಎನ್ನುವ ವ್ಯವಸ್ಥೆಗಳಿದೆ. ಆ ವ್ಯವಸ್ಥೆಗಳನ್ನು ಅವರು ಮಾಡಿಯೇ ಮಾಡ್ತಾರೆ. ಅವರು ನೀವು ಹಗಲು ರಾತ್ರಿ ಮಲಗಲಿಲ್ಲ ಅಂದರೆ ಹಗಲು ಮಲಗುತ್ತೀರಿ, ಪುರಾಣದಲ್ಲಿ ಮಲಗುತ್ತೀರಿ. ಹಾಗಾಗಿ ಮಲಗುವ ಸಮಯದಲ್ಲಿ ಮಲಗಿಬಿಡಿ, ಏಳುವ ಸಮಯದಲ್ಲಿ ಎದ್ದು ಬಿಡಿ, ಅವರ ವ್ಯಾಪಾರ ನಿಲ್ಲುವುದಿಲ್ಲ ಅಂತ. ಅದನ್ನೇ ಹೇಳ್ತಾರೆ, ಬಲಗಣ್ಣಿನಲ್ಲಿರುವಂತಹ ವಿಶ್ವನಾಮಕನಾದ ಭಗವಂತನೇ ಆ ಹೃದಯದ ಕಂಠದ ಸ್ಥಾನಕ್ಕೆ ಬರ್ತಾನೆ. ಅವನಿಗೆ ತೈಜಸ ಅಂತ ಹೆಸರು. ಅಲ್ಲಿಗೆ ಬಂದಾಗ ಏಕಪಾತ್ರಾಭಿನಯ ಥರ, ಅಲ್ಲಿ ನಿಂತರೆ ನಾನು ರಾಮ, ಇಲ್ಲಿ ನಿಂತರೆ ರಾವಣ ಅಂತ ಹೀಗೆ ಒಬ್ಬನೇ ವ್ಯಕ್ತಿ ಏಕಪಾತ್ರಾಭಿನಯ ಮಾಡ್ತಿರ್ತಾನೆ. ವಿಶ್ವ, ತೈಜಸ, ಪ್ರಾಜ್ಞಾ, ನೇಹನಾನಾಸ್ತಿ ಕಿಂಚನ ಈ ರೂಪಗಳಲ್ಲಿ ಯಾವುದೇ ಭೇದ ಇಲ್ಲ. ಸ್ಥಾನ ನಿಮಿತ್ತದಿಂದ ನಾಮ ವ್ಯತ್ಯಾಸ ಅಷ್ಟೆ. ಹಾಗಾಗಿ ಪ್ರಾಜ್ಞನ ರೂಪವೂ ಕೂಡ ಹೀಗೆ ಇದೆ ಎನ್ನುವ ಚಿಂತನೆಯನ್ನು ಹೇಳಬೇಕಾದ್ರೆ ಇದನ್ನೇ ಹೇಳ್ತಾರೆ. ವಿಶ್ವನಿಗೂ 19, ತೈಜಸನಿಗೂ 19, ಪ್ರಾಜ್ಞನಿಗೂ 19. ಯಾಕೆ ಅಂದರೆ ಅವರೇ ಅಲ್ಲಲ್ಲಿ ಆಯಾ ಸ್ಥಾನಗಳಲ್ಲಿ ಆಯಾ ನಾಮಗಳು, ವ್ಯಾಪಾರಗಳು ಬೇರೆ ಆಗುತ್ತೆ. ಅದೇ ಭಗವಂತ ಕಣ್ಣಿನಲ್ಲಿದ್ದಾಗ ಎಚ್ಚರವನ್ನು ಕೊಡ್ತಾನೆ. ತೈಜಸನಾಮಕನಾಗಿ ಭಗವಂತ ಸ್ವಪ್ನಾವಸ್ಥೆಗಳನ್ನು ನಿರ್ಮಾಣ ಮಾಡ್ತಾನೆ. ಆ ಸ್ವಪ್ನಾವಸ್ಥೆ ಎನ್ನುವುದು ತುಂಬ ವೆರೈಟಿ ಸ್ವಪ್ನ ಕಾಲ ಅನ್ನುವುದು ವಿಶೇಷವಾಗಿ ಒಂದೊಂದು ಅವಸ್ಥೆಗಳಿಗೆ ಹೋಗಬೇಕಾದ್ರೆ, ಈಗ ಜಾಗೃತ ಅವಸ್ಥೆ ಆಗಬೇಕಾದ್ರೆ ತುಂಬ ಜನ ತತ್ವಾಭಿಮಾನಿಗಳ ವ್ಯಾಪಾರ ನಡೀತಾ ಇರುತ್ತೆ. ಅವರದೆಲ್ಲ ಸಹಕಾರ ಅಥವಾ ಅವರ ಸೇವೆ ಜೊತೆಗೆ ನಡೀತಾ ಇರುತ್ತೆ. ತೈಜಸನ ವ್ಯಾಪಾರ ಆಗಬೇಕಾದ್ರೆ ಬಾಹ್ಯ ಇಂದ್ರಿಯಗಳೆಲ್ಲ ಉಪರತ ಆಗಿಬಿಟ್ಟಿರುತ್ತೆ. ಸ್ವಪ್ನಾವಸ್ಥೆ ಆರಂಭವಾಗುತ್ತೆ. ಆ ಸ್ವಪ್ನಾವಸ್ಥೆಯಲ್ಲಿ ತುಂಬ ಚರ್ಚೆಗಳಿದೆ. ಈ ಸ್ವಪ್ನಾವಸ್ಥೆಯಲ್ಲಿ ಇರುವಷ್ಟು ಚರ್ಚೆ ವಿಶ್ವನ ವ್ಯಾಪಾರದಲ್ಲಿ ಅಷ್ಟು ಚರ್ಚೆಗಳಿಲ್ಲ. ಮುಂದೆ ಅದರ ವ್ಯಾಪಾರಗಳಲ್ಲಿ ಚರ್ಚೆಗಳ ಆರಂಭ ಆಗುತ್ತೆ. ಸ್ವಪ್ನ ಕಾಲದಲ್ಲಿ ಯಾರೂ ವ್ಯಾಪಾರ ಮಾಡಲಿಲ್ಲ ಅಂದರೆ ಉಸಿರಾಡ್ತಾ ಇದ್ದಾನ ಇಲ್ವ ಜೀವ? ಉಸಿರಾಟ ನಡೀತಾ ಇದೆ, ಅದು ಯಾರು ವ್ಯಾಪಾರ? ಸ್ವಪ್ನಾವಸ್ಥೆಯ ಉಸಿರಾಟದ ವ್ಯಾಪಾರ ಯಾರದ್ದು? ಅಲ್ಲ, ಉಸಿರಾಟಕ್ಕೆ ಗ್ರಾಣಾಭಿಮಾನಿಗಳಿದ್ದಾರೆ, ಪ್ರಾಣ ಇದ್ದಾನೆ, ಅವಾಂತರ ಪ್ರಾಣರಿದ್ದಾರೆ, ಅವರೆಲ್ಲ ಮಲಗಿದ್ದಾರೆ. ಯಾರು ಮಾಡ್ತಾರೆ ಶ್ವಾಸೋಚ್ಛ್ವಾಸ? ನಮಗೆಲ್ಲ ಗೊತ್ತು, ವಾಯುದೇವರ ವ್ಯಾಪಾರ ನಡೀತಾ ಇದೆ. ಅಂದರೆ ಈ ತೈಜಸನ ವ್ಯಾಪಾರ ನಡಿಬೇಕಾದರೂ ವಾಯುದೇವರ ವ್ಯಾಪಾರ ನಡೀತಾ ಇದೆ. ಅಷ್ಟು ಮಾತ್ರ ಅಲ್ಲ, ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲ ತಮ್ಮ ವ್ಯಾಪಾರವನ್ನು ನಿಲ್ಲಿಸಿದ್ದಾರೆ. ಸ್ವಪ್ನ ಪದಾರ್ಥಗಳನ್ನು ಜೀವರ ಅನುಭವಿಸ್ತಾರೆ. ಹೇಗೆ ಅನುಭವಿಸ್ತಾರೆ? ಇದರ ಬಗ್ಗೆ ಎಲ್ಲ ತುಂಬ ದೊಡ್ಡ ಚರ್ಚೆಗಳಿದೆ. ಗಾರ್ಗ್ಯ ಪಿಪ್ಪಲಾದರೂ ಬಳಿ ಪ್ರಶ್ನೆಗಳನ್ನು ಕೇಳುವಂತಹ ಒಂದು ಪ್ರಸಂಗಗಳಿದೆ. ಆ ಜೀವರಾಶಿಗಳೆಲ್ಲರೂ ಕೂಡ ಅವರು ಸ್ವಪ್ನಾವಸ್ಥೆಯಲ್ಲಿದ್ದಾಗ ಹೇಗೆ ವ್ಯಾಪಾರಗಳನ್ನು ಮಾಡ್ತಾರೆ ಅಂದರೆ ಅದಕ್ಕೆ ಒಂದು ಸೂರ್ಯನ ದೃಷ್ಟಾಂತವನ್ನು ಕೊಟ್ಟು ಹೇಳಿದ್ದಾರೆ. ಸೂರ್ಯ ಅಸ್ತಮಾನ ಆಗ್ತಾನೆ ಎನ್ನುವುದು ಆಯಾ ಕಾಲದವರಿಗೆ ಅಷ್ಟೇ. ಸೂರ್ಯ ಅಸ್ತಮಾನ ಆಗೋದೇ ಇಲ್ಲ. ಸೂರ್ಯ ಇಲ್ಲಿಲ್ಲ ಅಂದರೆ ಇನ್ನೊಂದು ಕಡೆ ಇರ್ತಾನೆ. ನಮ್ಮ ಪಾಲಿಗೆ ಅಸ್ತಮಾನ ಆದ ಅಂತ ಇಷ್ಟೇ. ಹಾಗೆ ಆ ಭಗವಂತನ ವ್ಯಾಪಾರಗಳು ನಡೀತಾನೇ ಇರುತ್ತೆ. ಸೂರ್ಯನಲ್ಲಿರುವ ಕಿರಣಗಳು ಅಸ್ತಮಾನವಾದಂತೆ ಕಾಣುತ್ತೆ, ಮತ್ತು ಅದು ಸೂರ್ಯ ಬಂದಾಗ ಅದು ಪ್ರಕಟವಾದಂತೆ ಕಾಣುತ್ತೆ. ಹಾಗೆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಕೂಡ ತೈಜಸನಾಮಕನಾದ ಭಗವಂತನಲ್ಲಿ ಉಪರತರಾಗಿರ್ತಾರೆ. ಅವನು ವಿಶ್ವನಾಮಕನಾಗಿ ಭಗವಂತ ಬಂದಾಗ ಆ ವ್ಯಾಪಾರಗಳನ್ನು ಆರಂಭ ಮಾಡ್ತಾರೆ. ಆದರೆ ಈ ಸ್ವಪ್ನಾವಸ್ಥೆಯಲ್ಲಿ ಆಗಬೇಕಾದ್ರೆ ಅನೇಕ ಪದಾರ್ಥಗಳನ್ನು ನೋಡ್ತಾರೆ ಜೀವರು. ಈಗ ಮಾವಿನ ಹಣ್ಣಿನ ರಸಾಯನ ತಿಂದ ಅನುಭವ ಬರುತ್ತೆ. ಈಗೇನು ಮಾವಿನ ಹಣ್ಣು ಸಿಗೋದಿಲ್ಲ ಎಲ್ಲಿ ಹೋದರೂ ನೀವು. ಇವತ್ತು ರಾತ್ರಿ ಕನಸು ಬೀಳುತ್ತೆ, ಏನೋ ಇವತ್ತು ಬೆಳಿಗ್ಗೆ ಸಿಕ್ಕಾಪಟ್ಟೆ ಪಾಯಸ ಕೊಡದಿರ್ತೀರಿ, ಕನಸಿನಲ್ಲಿ ಮಾವಿನ ಹಣ್ಣನ್ನೇ ತಿಂದ ಅನುಭವ ಬರುತ್ತೆ. ಆ ಸುಖದ ಅನುಭವ ಬರುತ್ತೆ. ಅನುಭವ ಎಲ್ಲಿಂದ ಬಂತು, ಹೇಗೆ ಬಂತು? ಬಾಕ್ಯವಾದರೆ ಪದಾರ್ಥಗಳಿದೆ.
ತೈಜಸಾವಸ್ಥೆಯಲ್ಲಿ ಪದಾರ್ಥಗಳೇ ಇಲ್ಲ, ಅದರ ಅನುಭವಗಳು ಹೇಗೆ ಬಂತು ಅಂದರೆ ಅದನ್ನೆಲ್ಲ ವಿಶೇಷವಾಗಿ ವಾಯುದೇವರಿಗೆ ಒಂದು ಸೂಕ್ಷ್ಮ ತತ್ವವನ್ನು ಸತ್ತತ್ವ ಅನ್ನುವ ಗ್ರಂಥದಿಂದ ಆಧಾರದಿಂದ ಹೇಳಿದ್ದಾರೆ. ವಾಯುದೇವರಿಗೆ ಒಂದು ಸೂಕ್ಷ್ಮವಾದ ಮಹತ್ತತ್ವ ಅನ್ನುವ ಶರೀರವನ್ನು ತೆಗೆದುಕೊಳ್ತಾರಂತೆ ವಾಯುದೇವರು. ಯಾಕೆ ತಗೊಳ್ತಾರೆ ಅಂದರೆ ಈ ಜೀವರಾಶಿಗಳಿಗೆ ಸುಖವನ್ನು ನಿರ್ಮಾಣ ಮಾಡಬೇಕು ಅನ್ನುವ ದೃಷ್ಟಿಯಿಂದಲೇ ಆ ದೇಹವನ್ನು ತೆಗೆದುಕೊಂಡು ಸೂಕ್ಷ್ಮವಾಗಿ ಇಂದ್ರಿಯಗಳನ್ನು ನಿರ್ಮಾಣ ಮಾಡಿ ಸೂಕ್ಷ್ಮವಾದ ಪದಾರ್ಥಗಳನ್ನು ಸೃಷ್ಟಿ ಮಾಡಿ ಅದರ ಸುಖದ ಅನುಭವ ಬರೋ ಹಾಗೆ ವಾಯುದೇವರು ಮಾಡ್ತಾರೆ. ಇದು ಯಾವ ತತ್ವಾಭಿಮಾನಿಗಳ ವ್ಯಾಪಾರ ಅಲ್ಲ. ಮುಖ್ಯ ಪ್ರಾಣದೇವರ ವ್ಯಾಪಾರದಿಂದ ಜೀವನು ತೈಜಸನಾಮಕನಾದ ಭಗವಂತನ ಅನುಗ್ರಹದಿಂದ ಸ್ವಪ್ನಾವಸ್ಥೆಯಲ್ಲಿ ಒಳ್ಳೆಯ ಸೀರೆ ಉಟ್ಕೊಳ್ತಾರೆ, ಹೆಣ್ಮಕ್ಕಳಾದರೆ ಪುರುಷರಾದರೆ ಪೋಷಾಕಗಳನ್ನು ಧರಿಸ್ತಾರೆ, ಅದರ ಆನಂದ ಅನುಭವಿಸ್ತಾರೆ, ತಿಂದ ಅನುಭವ ಬರುತ್ತೆ, ಸುಖದ ಅನುಭವ ಬರುತ್ತೆ, ಗುರುಗಳ ದರ್ಶನದ ಆನಂದ ಆಗುತ್ತೆ, ಭಗವದ್ ದರ್ಶನದ ಆನಂದ ಆಗುತ್ತೆ. ಈ ಎಲ್ಲ ಆನಂದಗಳಿಗೆ ಸಾತ್ವಿಕರಿಗೆ ನಿಯಾಮಕನಾದವರು ಮುಖ್ಯ ಪ್ರಾಣದೇವರು ಒಂದು ಸೂಕ್ಷ್ಮ ಶರೀರವನ್ನು ತೆಗೆದುಕೊಂಡು ನಿಯಮನ ಮಾಡ್ತಾರೆ ಎನ್ನುವ ಸೂಕ್ಷ್ಮ ಅಂಶಗಳನ್ನು ಕೂಡ ಇಲ್ಲಿ ವಿಶೇಷವಾಗಿ ಆ ತೈಜಸನಾಮಕನಾದ ಭಗವಂತನ ವ್ಯಾಪಾರದಲ್ಲಿ ಹೇಳಿದ್ದಾರೆ. ಇನ್ನು ಪ್ರಾಜ್ಞನಾಮಕನಾದ ಭಗವಂತ ಅವನು ಮತ್ತು ಇನ್ನೊಂದು ತೈಜಸನ ವ್ಯಾಪಾರವನ್ನು ಹೇಳಬೇಕಾದ್ರೆ ಸ್ವಪ್ನ ಸುಷುಪ್ತಿಗಳಿಗೆ ನಿಯಾಮಕರಾಗಿ ಕೆಲವು ದೇವತೆಗಳಿದ್ದಾರಂತೆ. ದೈತ್ಯರು ಇದ್ದಾರೆ, ದೇವತೆಗಳು ಇದ್ದಾರೆ ಅಂತ ಇನ್ನೊಂದು ವ್ಯಾಖ್ಯಾನದ ಅಂಶ ಇದೆ. ಸುಪರ್ವಣ ಅನ್ನುವ ದೇವತೆಗಳು ಸ್ವಪ್ನವನ್ನು ನಿರ್ಮಾಣ ಮಾಡಲಿಕ್ಕೆ ಬೇರೆಯೇ ಟೀಮ್, ಅವರು ತತ್ವಾಭಿಮಾನಿಗಳ ಟೀಮ್ ಅಲ್ಲ, ಪ್ರತ್ಯೇಕವಾಗಿ ಒಂದು ಟೀಮ್ ಇದೆಯಂತೆ. ಆ ದೇವತೆಗಳು ಬಂದು ಅವರು ಸ್ವಪ್ನಾವಸ್ಥೆಯನ್ನು ನಿರ್ಮಾಣ ಮಾಡಬೇಕು. ದೈತ್ಯರಿದ್ದಾರಂತೆ, ಕೆಟ್ಟ ಸ್ವಪ್ನಗಳು ಬೀಳುತ್ತಲ್ಲ ಅದಕ್ಕೆ ನಿಯಾಮಕರಾದ ದೈತ್ಯರಿದ್ದಾರೆ, ಅವ್ರಿಗೂ ಸುಪರ್ವಣ ಅನ್ನುವ ಒಂದು ದೈತ್ಯರಿದ್ದಾರೆ. ಅವರ ಮೂಲಕ ಈ ಸ್ವಪ್ನವನ್ನು ತೋರಿಸ್ತಾನೆ ಭಗವಂತ ಅಂತ ಅನೇಕ ರೀತಿಯಾದ ಸುಖ ಲಾಭ ನಷ್ಟ ಇವುಗಳನ್ನೆಲ್ಲ ಅವರು ಹೊಂದುತ್ತಾ ಹೋಗ್ತಾರೆ. ಧನ ಕನಕ ಮನೆ ಒಂಟೆ ಸ್ತ್ರೀ ಪತ್ನಿ ಹಿಂದಿನ ಜನ್ಮದ ಯಾವುದೋ ಹೆಂಡತಿ ಜೊತೆಗೆ 5 ಜನ ಮಕ್ಕಳಾದ ಸ್ವಪ್ನ ಕಾಣಿಸ್ಬೋದು, ಎಚ್ಚರದಲ್ಲಿ ಹೇಳಲಿಕ್ಕೆ ಹೋಗಬೇಡಿ ಅಷ್ಟೇ, ಹೊಡೆದಾರು ಮತ್ತೆ. ಆದ್ದರಿಂದ ಏನೇನೋ ಸ್ವಪ್ನಗಳು ಕಾಣುತ್ತೆ. ಅದು ಈ ಎಲ್ಲ ಸ್ವಪ್ನಕ್ಕೆ ನಿಯಾಮಕನಾಗಿ ವಾಯುದೇವರಿರ್ತಾರೆ ಅಂತ ಭಿನ್ನ ಭಿನ್ನರಾದ ಆ ಜೀವರಲ್ಲಿ ಆ ಜಡವಾದ ಸಂಯೋಜನೆಗಳನ್ನು ಮಾಡಿ ಸಂಸ್ಕಾರಗಳಿಂದ ಆ ರೀತಿಯಾದ ಸ್ವಪ್ನಾವಸ್ಥೆಗಳನ್ನು ತೋರಿಸ್ತಾರೆ ಅಂತ ಈ ಸ್ವಪ್ನಾವಸ್ಥೆಯ ಬಗ್ಗೆ ಅಂತೂ ಸಂಧ್ಯಾಧಿಕರಣದಲ್ಲೇ ಸಾಕಷ್ಟು ವಿಚಾರಗಳಿದ್ದಾವೆ. ಅದರ ಜೊತೆಗೆ ಗೋಪಾಲದಾಸರ ವಿಜಯದಾಸರ ಸುಳಾದಿಗಳನ್ನು ತೆಗಿತಾ ಹೋದರೆ ಬಹುತೇಕ ಅದರ ಪ್ರೋಕ್ಷಣೆ ಮಾಡಲಿಕ್ಕೂ ಆಗಲ್ಲ ಈ ಅರ್ಧ ಗಂಟೆಯಲ್ಲಿ, ಅಷ್ಟು ವಿಚಾರಗಳನ್ನು ಸ್ವಪ್ನ ಸುಷುಪ್ತಿ ಅವಸ್ಥೆಗಳಲ್ಲಿ ಭಗವಂತನ ವ್ಯಾಪಾರ ಏನು ಅಂತ 10 ಸುಳಾದಿಗಳನ್ನು ವಿಜಯದಾಸರು ಗೋಪಾಲದಾಸರ ಸುಳಾದಿಗಳಲ್ಲಿ ನಾವು ನೋಡಬಹುದಾಗಿದೆ. ವಿಶೇಷವಾಗಿ ಇನ್ನು ಭಗವಂತನಿಗೆ ಮತ್ತೊಂದು ಸ್ವಪ್ನಾವಸ್ಥೆಯಲ್ಲಿ ಸುಖವನ್ನು ಅನುಭವಿಸುವ ರೂಪಕ್ಕೆ ಪ್ರವಿವ್ಯಕ್ತ ಭುಕು ಅಂತ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಭಗವಂತ ಪ್ರವಿವ್ಯಕ್ತ ಭುಕು ಅನ್ನುವ ಬಲಗಣ್ಣಿನಲ್ಲಿರುವಂತಹ ವಿಶ್ವನಾಮಕನೇ ತೇಜಸನಾಮಕನಾದಾಗ ಸ್ವಪ್ನದ ಅನೇಕ ವಿಧವಾದ ಸುಖಗಳನ್ನು ಸೂಕ್ಷ್ಮವಾದ ಸುಖಗಳನ್ನು ಅನುಭವಿಸ್ತಾನೆ. ಪ್ರವಿವ್ಯಕ್ತ ಭುಕು ಅಂದರೆ ಪ್ರವಿವ್ಯಕ್ತ ಅಂದರೆ ಬಾಹ್ಯ ಪ್ರಪಂಚಕ್ಕಿಂತ ವಿಲಕ್ಷಣವಾದ ಸೂಕ್ಷ್ಮವಾದ ಆ ಪದಾರ್ಥಗಳಲ್ಲಿರುವ ಸುಖವನ್ನು ಅನುಭವಿಸುವ ರೂಪಕ್ಕೆ ಪ್ರವಿವ್ಯಕ್ತ ಭುಕು ಅಂತ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ವಿಶೇಷವಾಗಿ ಸ್ವಪ್ನಾಧ್ಯಾಯ ಫಲ ಸ್ವಪ್ನದ ಕಥೆಗಳು ಇದನ್ನೆಲ್ಲ ಅನುಶಾಸನ ಪರ್ವಗಳಲ್ಲಿಯೂ ಕೂಡ ವಿಶೇಷವಾಗಿ ವರ್ಣನೆಗಳನ್ನು ಮಾಡಿದ್ದಾರೆ. ಆ ಭಗವಂತನ ವ್ಯಾಪಾರಗಳಿಂದ ಜೀವ ಮಲಗಬೇಕಾದರೂ ಕೂಡ ಸ್ವಪ್ನವನ್ನು ಕಾಣ್ತಾನೆ, ಏಳಬೇಕಾದರೂ ಸ್ವಪ್ನವನ್ನು ಕಾಣ್ತಾನೆ. ಸ್ವಪ್ನದ ಅವಸ್ಥೆ ಇಲ್ಲದೆ ತೈಜಸನ ವ್ಯಾಪಾರ ಇಲ್ಲದೆ ಸುಷುಪ್ತಿಯೂ ಇಲ್ಲ, ಜಾಗ್ರತೂ ಇಲ್ಲ. ಆದರೆ ನಮಗೆ ಬಹುತೇಕ ಎಚ್ಚರದ ಸ್ವಪ್ನಗಳು ಮಾತ್ರ ನೆನಪಿರುತ್ತೆ. ಮಲಗಬೇಕಾದ್ರೆ ಏನು ಸ್ವಪ್ನ ಬಿತ್ತು ಅದು ಯಾರಿಗೂ ಬಹುತೇಕ ನೆನಪು ಉಳಿಯೋದಿಲ್ಲ. ಅದು ಆ ಭಗವಂತ ಕೆಲವರಿಗೆ ಎಚ್ಚರದಲ್ಲಿ ಕಾಣುವಂತಹ ಸ್ವಪ್ನಗಳು, ಕೆಲವರು ಸ್ವಪ್ನವನ್ನೇ ಹೇಳ್ತಾನೇ ಇರ್ತಾರೆ. ಅಂಥ ಸ್ವಪ್ನಗಳು ಅದು ಕೆಲವೊಮ್ಮೆ ಪಿತ್ತದ ವಿಕಾರದಿಂದಲೂ ಬರುತ್ತೆ, ಅದು ಜಾಗೃತ ಕಾಲದ ಸ್ವಪ್ನಗಳೇ ಆಗಿರುತ್ತೆ. ಕೆಲವೊಮ್ಮೆ ಪ್ರಾಮಾಣಿಕವಾಗಿ ಒಂದು ಸ್ವಪ್ನ ಅವಸ್ಥೆ ಅಂತ ಇದೆ, ದೋಷ ಇಲ್ಲದೇ ಇರುವಂತಹ ಸ್ವಪ್ನಗಳು, ಅದಕ್ಕೆ ತುಂಬ ಶುಭ ಫಲಗಳನ್ನು ಆಚಾರ್ಯರು ಕೂಡ ಭಾಷ್ಯದಲ್ಲಿ ಹೇಳ್ತಾರೆ. ಸ್ವಪ್ನದಲ್ಲಿ ಸುಮಂಗಲಿ ಸ್ತ್ರೀಯನ್ನು ನೋಡಿದರೆ ಭಾಗ್ಯೋದಯ ಆಗುತ್ತೆ ಎನ್ನುವ ಅಂಶಗಳನ್ನು ಸೂಚಕಶ್ಚ ಹಿ ಶ್ರುತೆ ರಾಚಕ್ಷತೆ ಚ ತದ್ವಿಧ ಅಂತ ಈ ಸೂತ್ರಗಳಲ್ಲೆಲ್ಲ ಸ್ವಪ್ನದ ಫಲಗಳನ್ನು ಕೂಡ ಹೇಳಿದ್ದಾರೆ. ಸ್ವಪ್ನಾಧ್ಯಾಯ ಅನ್ನುವುದೇ ಒಂದು ತೇಜಸ್ಸನ ಒಂದು ದೊಡ್ಡ ಪ್ರಪಂಚ, ಅದರ ಬಗ್ಗೆ ಆ ವ್ಯಾಪಾರಗಳಿದೆ. ಇನ್ನು ಪ್ರಾಜ್ಞನಾಮಕನಾದ ಭಗವಂತನ ರೂಪದ ಬಗ್ಗೆ ವಿಶೇಷವಾಗಿ ಆ ಪ್ರಾಜ್ಞನಾಮಕನಾದ ಭಗವಂತ ಜೀವರನ್ನು ಆಲಿಂಗನ ಮಾಡಿಕೊಂಡು ಮಲಗಿಕೊಳ್ತಾನೆ. ಅದು ಆನಂದವನ್ನು ಕೊಡ್ತಾನೆ. ಸುಷುಪ್ತಿ ಎನ್ನುವುದು ಮೋಕ್ಷದ ಒಂದು ತುಣುಕು ಅಂತ ಹೇಳಿದ್ದಾರೆ. ಇದನ್ನು ಯುಕ್ತಿ ಮಲ್ಲಿಕೆಯಲ್ಲಿ ಗುರುರಾಜರು ಕೂಡ ವರ್ಣನೆ ಮಾಡ್ತಾ ಈ ಪ್ರಾಜ್ಞ ಜೀವರನ್ನು ಆಲಿಂಗನ ಮಾಡ್ತಾನೆ. ಅದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿಯೂ ಯತ್ರಾಯಂ ಪುರುಷ ಸ್ವಪಿತಿ ನಾಮ ಸತಾ ಸೌಮ್ಯ
ತದಾ ಸಂಪನ್ನೋ ಭವತಿ ಅಂತ ಜೀವ ಗಾಢನಿದ್ರಾವಸ್ಥೆಯನ್ನು ಹೊಂದುತ್ತಾನೆ ಅಂದರೆ ಅಲ್ಲಿ ಪ್ರಾಜ್ಞನಾಮಕನಾದ ಭಗವಂತನ ಆಲಿಂಗನ ಕಾರಣ ಅಂತ. ಯುಕ್ತಿಮಲ್ಲಿಕೆಯಲ್ಲಿ ಅನೇಕ ಯುಕ್ತಿಗಳನ್ನು ಗುಣಸೌರಭದಲ್ಲಿ ವಾದಿರಾಜರು ಹೇಳ್ತಾರೆ. ಜೀವಬ್ರಹ್ಮೈಕ್ಯವನ್ನು ಹೇಳುವವರನ್ನು ಖಂಡನೆ ಮಾಡಲಿಕ್ಕೆ ಈ ಯುಕ್ತಿಗಳನ್ನು ಉಪಯೋಗಿಸಿಕೊಳ್ತಾರೆ. ಆಲಿಂಗನ ಅಂತ ಮಾಡಿಕೊಳ್ಳಬೇಕಾದ್ರೆ ಇಬ್ಬರು ಇರಬೇಕಲ್ವಾ? ಜೀವ ಪರಮಾತ್ಮ ಒಂದೇ ಆದರೆ ಯಾರನ್ನು ಯಾರು ಆಲಿಂಗನ ಮಾಡಿಕೊಳ್ಬೇಕು? ಹಾಗಾಗಿ ಪರಮಾತ್ಮ ಜೀವಾತ್ಮನನ್ನು ಆಲಿಂಗನ ಮಾಡಿಕೊಳ್ತಾನೆ, ಅವನಿಗೆ ಸುಖ ಇದೆ ಅನ್ನುವ ವ್ಯವಸ್ಥೆಯಲ್ಲಿ ಈ ಜೀವ ಪರಮಾತ್ಮರಿಗೆ ಭೇದ ಅನ್ನುವುದು ಈ ಬೃಹದಾರಣ್ಯಕ ಪ್ರಕರಣಗಳಲ್ಲಿ ನೋಡಿದರೆ ಸಂಪೂರ್ಣವಾಗಿ ಭೇದವೇ ಕಾಣುತ್ತೆ ಹೊರತು ಜೀವ ಪರಮಾತ್ಮರಿಗೆ ಐಕ್ಯ ಅನ್ನುವ ಪ್ರಸಂಗ ಕಾಣುವುದೇ ಇಲ್ಲ ಅಂತ ಆ ಬೃಹದಾರಣ್ಯಕದಲ್ಲಿರುವಂತಹ ಪ್ರಾಜ್ಞನ ವ್ಯಾಪಾರಗಳನ್ನು ಇಟ್ಟುಕೊಂಡು ಗುಣಸೌರಭದಲ್ಲಿ ವಾದಿರಾಜರು ಅದನ್ನು ಬಹಳ ಸುಂದರವಾಗಿ ಸಮರ್ಥನೆ ಮಾಡಿದ್ದಾರೆ. ಇದರ ಮೇಲೆ ಒಂದು ಪ್ರಶ್ನೆ ಬರುವಂತಹ ಅಂಶ ಯಾವುದು ಅಂದರೆ, ಆ ಪ್ರಾಜ್ಞನಾಮಕನಾದ ಭಗವಂತ ಈಗ ಸುಷುಪ್ತಿಯ ಅವಸ್ಥೆ ಅನ್ನೋದು ಎಲ್ಲರಿಗೂ ಇದೆ. ಮಲಗಿ ಘಡದ್ದಾಗಿ ನಿದ್ರೆ ಮಾಡಿದರು, ಏತಾವಂತಂ ಕಾಲಂ ಸುಖಮಸ್ವಾಪ್ಸಂ ಅನ್ನುವ ಅನುಭವ ಮುಕ್ತಿಯೋಗ್ಯರಿಗೆ ಮಾತ್ರ ಇದೆಯಾ ಅಥವಾ ನಿತ್ಯ ಸಂಸಾರಿಗಳಿಗೂ ಇದೆಯಾ, ತಮೋಯೋಗ್ಯರಿಗೂ ಇದೆಯಾ? ಸಾಮಾನ್ಯವಾಗಿ ಸುಷುಪ್ತಿಯ ಆನಂದವನ್ನು ಸ್ವರೂಪ ಸುಖಕ್ಕೆ ಹೋಲಿಕೆ ಮಾಡಿದ್ದಾರೆ. ಇದು ಸ್ವರೂಪ ಸುಖದ ಒಂದು ಅಂಶ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಈಗ ತಮೋಯೋಗ್ಯ ಜೀವರಿಗೆ ಸ್ವರೂಪದಲ್ಲಿ ಸುಖವೇ ಇಲ್ಲ, ಅವರಿಗೆ ಸುಷುಪ್ತಿಯ ಸುಖ ಹೇಗೆ ಅಂತ ಇದರ ಬಗ್ಗೆ ಒಂದಷ್ಟು ಚರ್ಚೆಗಳಿದೆ. ಅದಕ್ಕೆ ನಮ್ಮಲ್ಲೇನೋ ಪ್ರಮಾಣ ಪದ್ಧತಿಯ ಪ್ರತ್ಯಕ್ಷ ಪರಿಚ್ಛೇದದ ಕೊನೆಯ ಭಾಗದಲ್ಲಿ ಜನಾರ್ದನೀಯ ವ್ಯಾಖ್ಯಾನಗಳಲ್ಲೂ ಈ ಚರ್ಚೆಯ ಅಂಶಗಳನ್ನು ತೆಗೆದುಕೊಂಡಿದ್ದಾರೆ. ಅವರು ಹೇಳ್ತಾರೆ, ತಾತ್ಕಾಲಿಕವಾಗಿ ಸೃಷ್ಟಿ ಮಾಡಿಕೊಡುವುದಷ್ಟೇ ಹೊರತು ಸ್ವರೂಪದಲ್ಲಿ ಅವರಿಗೆ ಸುಖ ಇಲ್ಲ. ಅದು ಹಾಗಾಗಿ ನಮಗೆ ಆಮೇಲೆ ಸಂಶಯ ಬರುತ್ತೆ. ಈಗ ಸುಷುಪ್ತಿಯಲ್ಲಿ ನಾವು ಆನಂದ ಅನುಭವಿಸಿದ್ದೇವೆ, ಆದ್ದರಿಂದ ಮುಕ್ತಿಯ ಒಂದು ಸುಖ ಸ್ವರೂಪದಲ್ಲಿ ಸುಖ ಇದ್ದರೆ ಅನುಭವಿಸ್ತೇವೆ. ಈಗ ನಾವು ಮುಕ್ತಿಯೋಗ್ಯರು ಅಂತ ಅನ್ಕೊಳ್ಳೋ ಹಾಗಿಲ್ಲ. ಯಾಕೆ ಅನ್ಕೊಳ್ಳೋ ಹಾಗಿಲ್ಲ ಅಂದರೆ, ತಾತ್ಕಾಲಿಕವಾಗಿ ಸೃಷ್ಟಿಸಿ ಕೊಡ್ತಾರಾದ್ರಿಂದ ನಮ್ಮ ಸುಖ ಸ್ವರೂಪ ಸುಖ ಅಂತ ನಿರ್ಣಯ ಮಾಡಲಿಕ್ಕಾಗಲ್ಲ. ಯಾರಿಗೆ ತಾತ್ಕಾಲಿಕವಾಗಿ ಸೃಷ್ಟಿ ಮಾಡಿಕೊಡ್ತಾರೆ, ಯಾರಿಗೆ ಸ್ವರೂಪ ಸುಖವನ್ನೇ ಅನುಭವಿಸುವ ಹಾಗೆ ಮಾಡ್ತಾರೆ ಎನ್ನುವುದನ್ನು ವಯಂತು ನ ನಿರ್ಣಯಾಯ ಪ್ರಭವಾಮಹ ಅಂತ ಹೇಳ್ತಾ, ಇಷ್ಟು ಪ್ರಾಜ್ಞ ವಿಶ್ವ ತೈಜಸ ಪ್ರಾಜ್ಞರೂಪಗಳ ಬಗ್ಗೆ ತುಂಬ ವಿಚಾರಗಳು ಹರಿಕಥಾಮೃತ ಸಾರದಲ್ಲಂತೂ ಒಂದು 20-30 ಶ್ಲೋಕಗಳಲ್ಲಿ ಇದನ್ನು ಜಗನ್ನಾಥದಾಸರು ಕೂಡ ಎಲ್ಲ ಉಪನಿಷತ್ತುಗಳ ಆಧಾರದಲ್ಲಿ ವರ್ಣನೆ ಮಾಡಿದ್ದಾರೆ. ಸಮಯಕ್ಕೆ ಮುಂದಿನ ವಿದ್ವಾಂಸರ ಸಮಯವನ್ನು ಅಪಹಾರ ಮಾಡಬಾರ್ದು, ಯಾಕೆಂದರೆ ಉತ್ತಮ ವಿದ್ವಾಂಸರೆಲ್ಲ ಮುಂದೆ ಪ್ರವಚನ ಮಾಡೋರಿದ್ದಾರೆ. ಹಾಗಾಗಿ ನನಗೆ ಕೊಟ್ಟ ಈ ಸಮಯವನ್ನು ವಿಶೇಷವಾಗಿ ನಮ್ಮ ವಿದ್ಯೋಪದೇಶ ಮಾಡಿದ ಗುರುಗಳು ವಿಶ್ವೇಶತೀರ್ಥರು ಮತ್ತು ಇಂಥ ದೊಡ್ಡ ಸಭೆ, ವಿಶೇಷವಾಗಿ ಎಲ್ಲ ವೈಷ್ಣವರನ್ನು ಒಟ್ಟಾಗಿರುವಂತಹ ಸಭೆಯನ್ನು ನೋಡುವ ಪುಣ್ಯ ಈ ಸಭೆಯಲ್ಲಿ ನಮ್ಮ ಪಾಲಿಗೆ ಒದಗಿ ಬಂದಿದೆ. ಪರಮಪೂಜ್ಯ ಆ ವಿಶ್ವೇಶತೀರ್ಥರ ಕರುಣೆಯಿಂದ. ಅದರ ಜೊತೆಗೆ ನಮ್ಮ ಸುಬುಧೇಂದ್ರ ತೀರ್ಥರು ಕೂಡ ಈ ಸಭೆಗೆ ಈ ಬಾರಿ ಹೋಗಬೇಕು ಅಂತ ಅವರು ಶಿಫಾರಸು ಮಾಡಿದ ಪುಣ್ಯದಿಂದಾಗಿ ನಾನು ಈಚೆ ಬರುವಂತೆ ಆಯಿತು. ಅವರಿಗೂ ನನ್ನ ನಮಸ್ಕಾರಗಳನ್ನು ಸೂಚನೆ ಮಾಡಿ ಇಲ್ಲಿರುವ ಎಲ್ಲ ವೈಷ್ಣವೋತ್ತಮರಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಪಂಡಿತ ವಿಜೇಂದ್ರಾಚಾರ್ಯರಿಗೆ ನಮ್ಮ ಶ್ರೀಮುಷ್ಣಂ ನಾಗರಾಜ ಅವರ ಸುಪುತ್ರರು ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವಿಶ್ವ ತೈಜಸ ಪ್ರಾಜ್ಞರ ಬಗ್ಗೆ ಉಪನ್ಯಾಸವನ್ನು ಮಾಡಿದರೂ ಕೂಡ ಎಲ್ಲರನ್ನೂ ವಿಶ್ವನಾಮಕ ಪರಮಾತ್ಮನ ಅಂತರ್ಯಾಮಿಯಾಗಿಯನ್ನೇ ಇಟ್ಟಿದ್ರೆ ಹೊರತಾಗಿ ತೈಜಸ ಪ್ರಾಜ್ಞರು ಯಾರಲ್ಲಿಯೂ ಕೂಡ ಬರಲಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅವರನ್ನು